ಸರ್ ನಮಸ್ತೆ, ನನ್ನ ಹೆಸರು ಪ್ರಸನ್ನ ಅಂತ. ಮೂಲತಃ ಮಳವಳ್ಳಿಯವನು ನಾನು. ಕುಮಾರಣ್ಣ ಅವರಿಗೆ ನಾನು ಮನವಿ ಕೊಟ್ಟಿದ್ದೇನು ಅಂದರೆ, ಮಳವಳ್ಳಿ ಮಾಜಿ ಶಾಸಕರಾದಂಥ ಡಾಕ್ಟರ್ ಕೆ ಅನ್ನದಾನಿಯವರು ಹಾಗೂ ನಾನು ಮದುವೆ ಆದಂಥ ಹುಡುಗಿ ವಿದ್ಯಾಲಕ್ಷ್ಮಿಗೂ ಅಕ್ರಮ ಸಂಬಂಧ ಇತ್ತು ಸರ್. ಅದರ ವಿಚಾರವಾಗಿ ಕುಮಾರಣ್ಣ ಅವ್ರ ಹತ್ರ ಮನವಿ ಮಾಡಿಕೊಂಡು ನನಗಾಗಿರೋ ಕಷ್ಟದ ಬಗ್ಗೆ ಪರಿಹಾರ ಕೊಟ್ಟು ದಯವಿಟ್ಟು ನನಗೊಂದು ನ್ಯಾಯ ಕೊಡಿಸಿ ಅಂತ ಕುಮಾರಣ್ಣ ಅವ್ರನ್ನ ಕೇಳ್ಕೊಂಡೋಗಿ ಬಂದು ಮನವಿ ಕೊಟ್ಟಿದ್ದೀನಿ ಸರ್. 10 ವರ್ಷದಿಂದ ಆಕೆ ಜೊತೆ ಅಕ್ರಮ ಸಂಬಂಧ ಇತ್ತು ಸರ್. ನಾನು ಹಲವಾರು ಸತಿ ಬೇಡ್ಕೊಂಡು ಕೇಳಿಕೊಂಡು ಕೈ ಮುಕ್ಕೊಂಡ್ರು ನನಗೆ ಇದುವರೆಗೂ ನನಗೆ ಡೈವರ್ಸ್ ಕೊಟ್ಟಿಲ್ಲ ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಡೈವರ್ಸು, ಕಾನೂನು ರೀತಿಯಿಂದ ಡೈವರ್ಸು, ಒಂದು ಮಗು ನೋಡೋದಕ್ಕೆ ನನಗೆ ಪರ್ಮಿಷನ್ನು ಕಾನೂನು ರೀತಿಯಿಂದ ನಾನು ಕೇಳಿದೆ ವಿನಃ ಬೇರೆ ಯಾವುದೇ ರೀತಿಯಾದಂಥ ಇಲ್ಲ ಸರ್. ಹೇಳಿ ಸರ್, ಇದು ಅಕ್ರಮನ? ಇದು ಮಾಡ್ತಾರೆ, ಒಬ್ಬ ಜನಪ್ರತಿನಿಧಿ ಮಾಡ್ತಾರೋ ದೌರ್ಜನ್ಯ ಅಲ್ವಾ ಇದು? ಇದ್ರ ವಿಚಾರವಾಗಿ ನಾವು ಕುಮಾರಣ್ಣವರು ಕೊಡಕ್ಕೆ ಬಂದ್ವಿ ಸರ್ ಮನವಿನ. ಕುಮಾರಣ್ಣವರು ಕೊಟ್ಟಿದ್ದೀವಿ. ಕುಮಾರಣ್ಣ ನಾನು ಮಾತಾಡ್ತೀನಿ, ಇಲ್ಲೇ ಇರೋ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಸಾಕ್ಷಿಗಳಿದೆ ಸರ್, ಕೆಲವು ಸಾಕ್ಷಿಗಳಿದೆ ಸರ್, ಬಟ್ ಅದನ್ನು ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಈ ಕಂಪಾರ್ಟ್ಮೆಂಟಲ್ಲಿ ಮಾಡೋಕ್ಕಾಗಲ್ಲ ಸರ್. ಸಾಕ್ಷಿ ಇದೆ ಸರ್, ಪ್ರಶ್ನೆ ಮಾಡೋಂಥ ಸಾಕ್ಷಿ ನನ್ನ ಹತ್ರ ಇದೆ ಸರ್. ಸಾಕ್ಷಿ ಇದ್ದೇನೆ ನಾನು ಆಚೆ ಬಂದಿದ್ದೀನಿ ಸರ್. ಈ ಕೇಳ್ಬೋದು, ಹಲವಾರು ಜನ ಕೇಳ್ಬೋದು, ಇಷ್ಟು ದಿವಸ ಎಲ್ಲೋಗಿದ್ದಪ್ಪ ಅಂತ. ಅದಕ್ಕೆ ನಾನು ಉತ್ತರ ಏನು ಅಂತಂದೆ, ಒಬ್ಬ MLA ಅವ್ರ ಜೊತೆ ನಾವು ಆಡಬೇಕು ಅಂದ್ರೆ ಒಬ್ಬ ಕಾಮನ್ ಮ್ಯಾನು ನನ್ನಂಥ ವ್ಯಕ್ತಿ, ಇಟ್ ವಿಲ್ ಟೇಕ್ ಟೈಮ್. ಹೌದು, ಯಾಕಂದರೆ ಸಾಕ್ಷಿಗಳು ಕೇಳ್ತಾರಲ್ಲ, ಆ ಸಾಕ್ಷಿಗಳನ್ನ ಸಂಪಾದನೆ ಮಾಡೋಕ್ಕೆ, ಆ ಸಾಕ್ಷಿ ನಾನು ತಗೊಳ್ಳೋದಕ್ಕೆ ಕೆಲವೊಂದು ಸಮಯ ಬೇಕಾಯಿತು. ಸಾಕ್ಷಿ ನಾನು ಒದಗಿಸ್ತೀನಿ. ಈಗ ನಾನು ಅದನ್ನು ವಿಚಾರನ ಮಾತಾಡಿದ್ದಕ್ಕೆ, ಮಳವಳ್ಳಿಯಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿದ್ದಕ್ಕೆ ನನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. 2 ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಅಂದಾನಿಯವರು. ಹಲಗೂರಲ್ಲೊಂದು, ಬೆಳಕೋಡಿಯಲ್ಲೊಂದು, ಬೆಂಗಳೂರಲ್ಲಿ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. ಡಿಫಾರ್ಮೇಷನ್ ಕೇಸ್ ಹಾಕ್ಬಿಟ್ಟು, ಡಿಫಾರ್ಮೇಷನ್ ಅಂದ್ರೆ ಏನು ಸರ್? ಮಾನನಷ್ಟ ಮೊಕದ್ದಮೆ. ನಮ್ಮ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡ್ಬೋದಾ? 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷಾನುಗಟ್ಲೆಯಿಂದ ಫೋನಲ್ಲಿ ಮಾತಾಡ್ಬೋದು. ಒಬ್ಬರು ಶಾಸಕರು ಬೆಂಗಳೂರಲ್ಲಿ ನನ್ನ ಮನೇಲಿರೋ ನನ್ನ ಹೆಂಡತಿ ಜೊತೆ ನಾನು ಇಲ್ದೇ ಇರೋ ಟೈಮಲ್ಲಿ ಹಲವಾರು ರೀತಿ ಸಾಕ್ಷಿಗಳಿದೆ, ಕೊಡ್ತೀನಿ. ಅದು ಕಾಲ್ ಡೀಟೇಲ್ಸ್ ಇದೆ, ನನ್ನ ಹತ್ರ ಕೊಡ್ತೀನಿ. ಪ್ರಶ್ನೆ ಮಾಡ್ಬೋದು. ಯಾಕೆ ಸರ್ ಅದನ್ನು ಕೇಳಿದ್ದಕ್ಕೆ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕೆ ನೋಡಿದ್ರು. ನಾನು ಅದಕ್ಕೆಲ್ಲ ಆಗಲ್ಲ ಅಂತಂದೆ, ಅದಕ್ಕೆಲ್ಲ ನಾನು ಒಪ್ಪೋದಿಲ್ಲ ಅಂತಂದೆ. ದುಡ್ಡಿಗೇನಕ್ಕೆ ಒಪ್ಕೋಬೇಕು? ನಮ್ಮನ್ನು ನಾವು ಮಾರ್ಕೋಬೇಕಾ? ಇವ್ರು ಮಾಡಿರೋ ಅನಾಚಾರಕ್ಕೆ ನಾನು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲವಾರು ಬರ್ಸಲ್ಲಿ ನನಗೆ ಫೋನ್ಗಳು, ಥ್ರೆಟ್ನಿಂಗ್ ಕಾಲ್ಸು, ಮೆಸೇಜ್ಗಳು. ಹೌದು ಸರ್, ಅಂದಾನಿ ಅಂದರೆ ಅವ್ರ ಮುಖಾಂತರ ಒಬ್ರು ಇದ್ದಾರೆ, ದೊಡ್ಡಬೋಳ್ಳಿ ಸದಾ ಅಂತಿದ್ದಾರೆ. ವೀರಶೈವ ಲಿಂಗಾಯತರ ಅಧ್ಯಕ್ಷರು ದೊಡ್ಡಬೋಳ್ಳಿ ಸದಾ ಅಂತಿದ್ದಾರೆ. ಅವರೇ ಇದಕ್ಕೆ ಮೀಡಿಯೇಟರ್. ಅವ್ರ ಮುಖಾಂತರ ನಾನು ಕೇಳಿದೆ. ಅವ್ರು ನಮ್ಮ ಮನೆಗೆ ಬಂದಿದ್ದರು. ಅವ್ರು ನಮ್ಮ ಮನೆಗೆ ಬಂದು ಆಮೇಲೆ ನಿನ್ನ ಹತ್ರ ಮಾತಾಡಬೇಕು ಅಂತ ಆಚೆ ಕರ್ಕೊಂಡೋಗಿ, ಬಾ ಪ್ರಸನ್ನ, ಸಾಹೇಬರು ಬಂದಿದ್ದಾರೆ, ಆಚೆ ಕಾರಲ್ಲಿ ಕೂತಿದ್ದಾರೆ ಅಂದರು. ಯಾವ ಸಾಹೇಬರು ಅಂದ್ರೆ ಅಂದಾನಿಯವ್ರು ಬಂದಿದ್ದಾರೆ ಅಂದರು. ಅಂದಾನಿಯವ್ರು ಏನಕ್ಕೆ ಬಂದಿದ್ದಾರೆ? ನಿನ್ನ ಹತ್ರ ಮಾತಾಡಬೇಕು ಅಂದರು. ಅಂದಾನಿಯವ್ರು ನನ್ನ ಹತ್ರ ಏನಕ್ಕೆ ಸರ್ ಮಾತಾಡಬೇಕು? ವಿಚಾರ ಏನು ಸರ್? ನನ್ನನ್ನು ಕೊಂಡ್ಕೊಳ್ಳೋಕ್ಕೆ ನಾವು ಆಗಲ್ಲ ಸರ್, ನಾನು ಒಪ್ಪಲಿಲ್ಲ. ನಾನು ಅವಾಗಿಂದ ಅಪೋಸ್ ಮಾಡ್ಕೊಂಬಂದೆ. ಕೊನೆಗೆ ನಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದರಲ್ಲಿ ನಾನು ಎಲ್ಲ ವಿಚಾರನೂ, ಇವ್ರ ಕಾರು ಏನಕ್ಕೆ ಸರ್? ಏನು ಸರ್ ಕಾರಲ್ಲಿ ಹೋಗೋದು ಬರೋದು? ಕೇಳ್ಬೋದು, ಬರೀ ಕಾರ್ ಮಾತ್ರ ನಿಂತಿದೆ, ಅಪಾರ್ಟ್ಮೆಂಟಲ್ಲಿ 1000 ಮನೆ ಇದೆ ಅಂತ. ಅಪಾರ್ಟ್ಮೆಂಟ್ ಈಕೆ ಅಪಾರ್ಟ್ಮೆಂಟ್ ಮಾಡಿರೋ ಕಡೆನೇ ಅವ್ರ ಕಾರ್ ಹೋಗುತ್ತಾ? ಇಲ್ಲ ಅಪಾರ್ಟ್ಮೆಂಟ್ ಮಾಡಿರೋ ಕಡೆನೇ ಇವ್ರ ಕಾರ್ ಬರುತ್ತಾ? ಸಂಬಂಧ ಇದೆ ಸರ್, 100% ಸಂಬಂಧ ಇದೆ ಸರ್. ಸರ್ ನಮ್ಮ ಪತ್ನಿಯವರು 30 ಲಕ್ಷ ವರದಕ್ಷಿಣೆ ಕೇಸ್ ಹಾಕೊಂಡು ಸರ್. ಎಲ್ಲ ಕಡೆ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಕೊಡ್ತೀನಿ ಬೇಕಾದ್ರೆ. ಈ ವಿಚಾರವಾಗಿ ಆಕೆ ಹೇಳ್ತಾ ಇದ್ದಾಳೆ, ಇಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತು ಹೆಂಗೆ ಸರ್ ಮೈಸೂರು ಅಪಾರ್ಟ್ಮೆಂಟಲ್ಲಿ 1.5 ಕೋಟಿ ಮನೆ ಬಂತ ಆಕೆಗೆ? 1 ರೂಪಾಯಿ ಕೆಲಸಕ್ಕೆ ಹೋಗ್ತಾ ಇಲ್ಲ. ತಂದೆ ನೋಡಿದ್ರೆ ಊರಲ್ಲಿ ಕುರಿ ಕಾಯ್ತಾರೆ, ಅವ್ರ ತಂದೆ ರೈತರು. ಈಕೆ 1.5 ಕೋಟಿ ಅಪಾರ್ಟ್ಮೆಂಟ್, ಲಕ್ಸುರಿ ಅಪಾರ್ಟ್ಮೆಂಟಲ್ಲಿ ಹೆಂಗಿದ್ದಾಳೆ? ಆ ಅಪಾರ್ಟ್ಮೆಂಟ್ಗೆ ಇವ್ರು ಬಂದು ರಾತ್ರಿ ಹೊತ್ತು ಕಾರಲ್ಲಿ ಸೇರ್ಕೊಂಡ್ಬಿಡೋದು. ನಾನೊಬ್ಬ ಬಡವ ನ್ಯಾಯ ಕೇಳಿದ್ದಕ್ಕೆ ನನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕಿದ್ದಾರೆ. ಡಿಫಾರ್ಮೇಷನ್ ಕೇಸ್ ಅಂದರೆ ಸರ್ ಮಾನನಷ್ಟ ಮೊಕದ್ದಮೆ ಇರೋರು ಹೆಂಗೆ ಸರ್ ಬೇರೆಯವ್ರ ಹೆಂಡತಿಗೆ ಫೋನ್ ಮಾಡ್ತಾರೆ? ಕೇಳಬಾರ್ದು ಅದನ್ನು? ಅಲ್ಲಿ ನಾನು ಕೇಳಬಾರ್ದಾಗಲಿ ಅದನ್ನು? ಹೇಳಿ. ಫ್ಲ್ಯಾಟೇ ತಗೊಂಡು 100% ತಗೊಟ್ಟಿದ್ದಾರೆ ಸರ್. ಹೋಗೋದು ಬರೋದು ನಾನು ನೋಡಿದ್ದೀನಿ. ಗನ್ಮ್ಯಾನ್ ಹಾಕೊಂಡು ಒಳಗೋಗಿ ನಿಂತ್ಕೊಂಡ್ಬಿಡ್ತಾರೆ ಸರ್. ನಾನು ಹೋಗೇನು ಗನ್ಮ್ಯಾನ್ನ ಹೊಡೆದು ಕೇಳೋಕ್ಕಾಗುತ್ತಾ ಯಾಕೆ ಬಂದಿದ್ದಾರೆ ಅಂತ? ನನ್ನ ಕೈಲಿ ಎಷ್ಟು ಸಾಕ್ಷಿ ಸಂಗ್ರಹ ಮಾಡಬೇಕು ಅಷ್ಟು ನಾನು ಮಾಡಿದ್ದೀನಿ ಸರ್. ಕಂಪ್ಲೇಂಟ್ ಹಲವಾರು ಕಂಪ್ಲೇಂಟ್ ಆಗಿದೆ ಸರ್. ಬೆಂಗಳೂರಲ್ಲಿ 3 ಕಡೆ ಕೊಟ್ಟಿದ್ದೀನಿ. ಎಲ್ಲರೂ ಮಾಜಿ ಶಾಸಕರ ಮೇಲೆ ಹೇಳಿದ್ದೀನಿ ನಾನು. ಸರ್ ಹಿಂಗೆ ಮಾಡ್ತಾ ಇದ್ದಾರೆ, ಇದು ಆಚೆ ಬಂದರೆ ನನಗೂ ತೊಂದರೆ ಆಗುತ್ತೆ, ನನಗೂ ಮರ್ಯಾದೆ ಇರಲ್ಲ, ದಯವಿಟ್ಟು ಇದು ಮಾಡಿಕೊಡಿ. ಒಳಗಡೆ ನಾನು ಕ್ಲಿಯರ್ ಮಾಡ್ಕೊತೀನಿ. ಡೈವರ್ಸ್ ಕೊಟ್ಬಿಟ್ಟಿದ್ರೆ ಇಲ್ಲಿ ದೂರ ಬರೋವಂಥ ಪ್ರಮೇಯ ನನಗೆ ಇರ್ತಿರ್ಲಿಲ್ಲ ಸರ್. ಡೈವರ್ಸ್ಗೂ ಆಟಾಡಿಸ್ತಾ ಇದ್ದಾರೆ ಸರ್. ಸಾಕ್ಷಿ ಇದೆ, 30 ಲಕ್ಷ ಕೇಳಿದ್ರು ಸರ್. ಅದೇ ಸಾಕ್ಷಿ ಇದೆ. ನನಗೆ 30 ಲಕ್ಷ ಕೊಟ್ಟರೆ ನನಗೆ ಕೇಸ್ ವಾಪಸ್ ತೊಗೊತೀನಿ, ನಾನು ಡೈವರ್ಸ್ ಕೊಡ್ತೀನಿ. ಎಲ್ಲಿಂದ ಸರ್ ನಾನು ಕೊಡಲಿ 30 ಲಕ್ಷ? ಸರ್ ಅಂದಾನಿಯವ್ರು ನಾನು ಭೇಟಿಯಾಗಿಲ್ಲ ಸರ್. ನನ್ನನ್ನು ಭೇಟಿ ಮಾಡಿಸ್ಕೊಳ್ಳೋಕ್ಕೆ ಅವರು ದೊಡ್ಡಬೋಳ್ಳಿ ಸದಾ ಅವ್ರ ಮುಖಾಂತರ ನನ್ನ ಹತ್ರ ಬಂದರು ಸರ್. ನಮ್ಮ ಮಳವಳ್ಳಿ ಗ್ರಾಮದಲ್ಲಿದೆ ದೊಡ್ಡಬೋಳ್ಳಿ ಅಂತ, ವೀರಶೈವ ಲಿಂಗಾಯತರ ಅಧ್ಯಕ್ಷರು ಸದಾ ಅಂದ್ಬಿಟ್ಟು ಪರಿಚಯಸ್ಥರು. ಅವ್ರನ್ನ ಬಿಟ್ಟು ನನ್ನ ಕರೆಸಿದ್ರು ಸರ್. ಬೆಂಗಳೂರಲ್ಲಿ ಕರೆಸ್ಬಿಟ್ಟು, ಅಣ್ಣ ಬಂದಿದ್ದಾರೆ ಮಾತಾಡಬೇಕು ಅಂತಂದರು. ಆಚೆ ಬಂದು ನಿಂತಿದ್ದಾರೆ, ನೋಡಿದ್ರೆ ಅಂದಾನಿಯವ್ರು ಕಾರಲ್ಲಿ ಕೂತಿದ್ದಾರೆ. ನಾನು ಹೋಗಿ ಏನಂತ ಮಾತಾಡಲಿ? ಇಲ್ಲ ಸರ್, ನನಗೆ ಗೊತ್ತಿತ್ತು. ನಾನು ಹಲವಾರು ಹೋರಾಟಗಳು ಮಾಡ್ಕೊಂಬಂದೆ. ಬೇಕಾದ್ರೆ ಕೊಟ್ಟು ತೋರಿಸ್ತೀನಿ ಕಂಪ್ಲೇಂಟ್. 2015 ಕಂಪ್ಲೇಂಟ್ ಇದೆ ನನ್ನ ಹತ್ರ, ರಿಜಿಸ್ಟ್ರು. ಹೌದು ಯಾಕೆ ಹೌದು, ಎಲ್ಲ ಇದೆ ನನ್ನ ಹತ್ರ. ನಾನು ಯಾವುದು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ಸರ್. ಕುಮಾರಣ್ಣವ್ರಿಗೆ ಹೇಳಿದ್ದೀನಿ, ಕುಮಾರಣ್ಣವ್ರು ಬೈರೋ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನನಗೊಂದು ನ್ಯಾಯ ಕೊಡಿಸಿದ್ರೆ ನನಗೇನು ಬೇಡ ಸರ್, ಡೈವರ್ಸ್ ಕೊಟ್ಬಿಡ್ಲಿ ಸರ್ ಕಾನೂನು ಪ್ರಕಾರ. ನಾನು ಅಷ್ಟು ದುಡ್ಡಿರೋನಲ್ಲ ಸರ್.
ನನ್ನ ಹತ್ರ 30 ಲಕ್ಷ ಇದ್ದೀರಾ, ಅವಳಾಗ ಸರ್ ಹೋಗ್ತಿದ್ಲು? ಅದೆಲ್ಲ ಯೋಚನೆ ಮಾಡಬೇಕಲ್ವ ಸರ್. ಭಾವನಾತ್ಮಕ ವಿಚಾರ ಸರ್ ಇದು. ನಾನು ಅದು ಹೆಂಗೆ ಸರ್ ಇವರಿಬ್ಬರು ಇರೋದು ಹೆಂಗೆ ಸರ್ ಹಿಡೀಲಿ? ಜೊತೆಲಿ ಗನ್ಮ್ಯಾನ್ ಇರ್ತಾರೆ ಸರ್, ನಾನು ಹೆಂಗೆ ಸರ್ ಹಿಡೀಲಿ? ಆಗುತ್ತಾ ಇದು? ಜನರಲ್ ಒಬ್ಬ ನಾನು ಹಿಡಿಯೋಕ್ಕಾಗುತ್ತಾ? ನಾನು ಹೋಗಿ ಗನ್ಮ್ಯಾನ್ ಇರೋರನ್ನ ತಳ್ಬಿಟ್ಟು ಇವ್ರಿಬ್ಬರು ಹಿಡ್ಕೊಳಕ್ಕಾಗುತ್ತಾ ಫೋಟೋ? 3ನೇ ಫ್ಲೋರ್ ಅಪಾರ್ಟ್ಮೆಂಟಲ್ಲಿ, ಆ ಸಂಕಲ್ಪ ಟೆಂಪಲ್ ಟ್ರೀ ಅಪಾರ್ಟ್ಮೆಂಟಲ್ಲಿ ಯಾರನ್ನೂ ಬಿಡಲ್ಲ. ನನ್ನನ್ನು ಹೆಂಗೆ ಬಿಟ್ಬಿಡ್ತಾರೆ? ನಾನು ಹೇಳ್ಬೇಕಾದೆ ನನ್ನ ಹೆಂಡ್ತಿ ಇದ್ದಾಳೆ ಅಂತ. ನಿನ್ನ ಹೆಂಡ್ತಿ ಇದ್ದರೆ ಇರ್ತಾಳೆ, ಹೋಗೋ ಅಂತಾರೆ. ನನ್ನನ್ನು ಬಿಟ್ಬಿಡ್ತಾರಾ? ನಾನು ಆದಷ್ಟು ನನ್ನ ಕೈಲಾದಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದೀನಿ. ಸತ್ಯಕ್ಕೆ ಹತ್ತಿರ ಇರೋ ಸಾಕ್ಷಿನ ನಾನು ಖಂಡಿತ ಮಾಡಿದ್ದೀನಿ. ನಾನು ಖಂಡಿತ ಇಲ್ಲ ಸರ್. ಮಗುನೂ ಆಕೆ ಜೊತೆನೇ ಇದೆ. ನಾನು ಹೋರಾಟ ಮಾಡ್ತಾ ಇರೋದು ನನಗೆ ಡೈವರ್ಸ್ ಕೊಟ್ಬಿಡಿ ಸರ್. ಇವ್ರ ವಿಚಾರಕ್ಕೆ ನಾನು ತಲೆ ಹಾಕಲ್ಲ ಸರ್, ನನಗೆ ಬೇಡ ಸರ್. ಇದು ಸತ್ಯ ಸರ್. ಇಲ್ಲ ಸರ್, ಅರೇಂಜ್ ಮ್ಯಾರೇಜ್ ಸರ್. ಕಂಪ್ಲೀಟ್ ಅರೇಂಜ್ 13 ವರ್ಷ ಆಯಿತು ಸರ್. 13 ವರ್ಷ ಆಯಿತು ಅರೇಂಜ್ ಮ್ಯಾರೇಜ್ ಆಗಿ ಸರ್. ತುಂಬ ನಿಜ ಹೇಳಬೇಕು ಅಂದರೆ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ತುಂಬ ಡೀಪಾಗಿ ಇಳಿದು ರಿಯಾಲಿಟಿ ಅದೇ. ಅವ್ರ ಮನೆಯವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಅವ್ರ ಮನೆಯವರೇ ಎಂಕರೇಜ್ ಮಾಡ್ತಾ ಇದ್ದಾರೆ. ಮಾಡ್ಕೊಂಡು ಬಂದರು, ನನ್ನ ಮೇಲೆ ಇಲ್ಸಲ್ಲದೆಲ್ಲ ಕೇಸ್ಗಳನ್ನೆಲ್ಲ ಹಾಕಿದ್ರು. ಬಟ್ ನಾನು ಎಲ್ಲ ಕಡೆನೂ ಸ್ಟ್ರಾಂಗಾಗಿ ಡಿಫೈನ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡು ನನ್ನ ಲೈಫ್ ಹಾಳು ಮಾಡಿದ್ದಾರೆ ಸರ್. ಹೋಗಲಿ ಸರ್, ಚೆನ್ನಾಗಿರಿ ಸರ್. ನೀವು ಚೆನ್ನಾಗಿದೆ, ದುಡ್ಡಿದೆ, ಹಣ ಇದೆ, ಅಧಿಕಾರ ಇದೆ, ನೀವು ಚೆನ್ನಾಗಿರಿ. ನನಗೊಂದು ಡೈವರ್ಸ್ ಕೊಡಿ. ತಪ್ಪಾ? ಬೀದಿಗೆ ಬಂದು ಡೈವರ್ಸ್ ಕೇಳ್ತಾ ಇದ್ರು ತಪ್ಪಾ? ವಿಚಾರಗಳನ್ನ ನೀವು ಸೂಕ್ಷ್ಮವಾಗಿ ನೋಡಬೇಕು. ಭಾವನಾತ್ಮಕ ವಿಚಾರ ಸರ್ ಇದು. ಇಂಥ ವಿಚಾರಕ್ಕೆ ನಾನು ಹೋಗಿ ಅವರಿಬ್ಬರನ್ನು ಮಲಗಿರೋದನ್ನೆಲ್ಲ ಫೋಟೋ ಇಟ್ಕೊಳ್ಳೋಕ್ಕಾಗಲ್ಲ ಸರ್. 3rd ಫ್ಲೋರ್ ಅಪಾರ್ಟ್ಮೆಂಟಲ್ಲಿ ಆಚೆ ಬರೋದನ್ನು ಅವ್ನು ಕ್ಯಾಪ್ಚರ್ ಮಾಡ್ಬೋದು ಕ್ಯಾಮ್ರಾ ಇಟ್ಕೊಂಡು. ನಾನು ಅದನ್ನು ಬಿಟ್ಬಿಟ್ಟು ನಾನು ಇದು ಮಾಡೋಕ್ಕಾಗಲ್ಲ ಸರ್. ನಾನು ಮಾಡಿದ್ದೀನಿ ಸರ್ ಅದನ್ನು ಪ್ರಾಂಪ್ಟಾಗಿ. ಕಾಲ್ ಡೀಟೇಲ್ಸ್ ಇದೆ ಸರ್, ಕಾಲ್ ಡೀಟೇಲ್ಸ್ ಇದೆ. ಖಂಡಿತ ನಾನು ಬೇಕಂದ್ರೆ ಕೊಡ್ತೀನಿ ಅದನ್ನು. ಕಾರ್ ಅಪಾರ್ಟ್ಮೆಂಟ್ ಒಳಗೆ ಏನಕ್ಕೆ ಸರ್ ಹೋಗ್ಬೇಕು ಇವ್ರ ಕಾರು? 500 ಮನೆ ಇದೆ, ನಾನು ಒಪ್ಕೊತೀನಿ. ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗಲ್ಲ ಈ ಮನೆ ಯಾವ ಇದಕ್ಕೆ ಹೋಗ್ತದೆ ಅಂತ. ಬಟ್ ಅದಕ್ಕೆ ನನಗೆ ರೈಟ್ಸ್ ಇಲ್ಲ. ಯಾಕೆಂದರೆ ನಾನು ಹೆಂಗೆ ಹೋಗಿ ಕೇಳಲಿ ಅವ್ರಿಗೆ? ನೀನು ಯಾರಪ್ಪ ನಡಿ ಆಚೆಗೆ ಅಂತಾರೆ. ಅದನ್ನು ಪೊಲೀಸವ್ರ ಮುಖಾಂತರ ಹೋಗಬೇಕು. ಪೊಲೀಸವ್ರು ಕೇಳಿದ್ರೆ ನಾವು ನಮ್ಮ ಇದಕ್ಕೆ ಬರಲ್ಲ ಕಣ, ನೀನು ಕೋರ್ಟಿಗೆ ಕೇಸ್ ಹಾಕ್ಬಿಟ್ಟು ಡೈವರ್ಸ್ ತಗೊಂಡ್ರು. ಅದಕ್ಕೆ 3 ಸತಿ ಹೋದೆ ಸರ್. ಕೋರ್ಟಿಗೆ ಬರಲಿಲ್ಲ, ಬೆಂಗಳೂರು ಶಾಂತಿನಗರ್ ಕೋರ್ಟಲ್ಲಿ 30 ಲಕ್ಷ ಕೇಳ್ಬಿಟ್ಟು ಬಂದರು. ನಾನು ಸುಮ್ಮನೆ ಬಂದ್ಬಿಟ್ಟೆ, ಆಯ್ತು ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಕೈಲಿ, ಬೀದಿಗೆ ಬರೋಣ ಅಂದ್ಬಿಟ್ಟೆ ಬಂದಿದ್ದು ಸರ್. ಕುಮಾರಣ್ಣವ್ರಿಗೆ ಮನವಿ ಕೊಟ್ಟಿದ್ದೀವಿ. ಕುಮಾರಣ್ಣವರು ಇರಪ್ಪ ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ. ಕುಮಾರಣ್ಣವ್ರಿಗೆ ಕಾಲಿಗೆ ಬಿದ್ದು ಮನವಿ ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಹೇಳ್ತೀನಿ ಅಣ್ಣ, ನನಗೆ ಇನ್ನೇನು ಬೇಡ, ಅವರಿಬ್ಬರು ಚೆನ್ನಾಗಿರಲಿ, ಲೆಟ್ ದಮ್ ಬಿ ಹ್ಯಾಪಿ. ನಾನು ಏನು ಮಾಡಲಿ? ಅವ್ಳು ನಿಂತ್ಕೊಂಡು ನನಗೆ ಕಾನೂನುಬದ್ಧವಾಗಿ ಡೈವರ್ಸ್ ಕೊಟ್ಬಿಡ್ಲಿ. ನನ್ನ ಮಗು ನೋಡೋಕ್ಕೆ ತಿಂಗಳಿಗೆ 2 ಸಲ ಪರ್ಮಿಷನ್. ಇದು ತಪ್ಪಾ ಸರ್? ಇದು ತಪ್ಪಾ? ಹೋಗಲಿ. ಇದು ಬೇಡ ಅಂತಂದರೆ ಅದೇ ಇವ್ರು ಮಾಡೋ ಅನಾಚಾರಗಳನ್ನೆಲ್ಲ ನೋಡಿಕೊಂಡು ನಾಳೆ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಓಟ್ ಹೊತ್ಕೊಂಡು ನನ್ನ ಫೋಟೋ ನೋಡ್ತಾ ನಿಂತ್ಕೋಬೇಕು, ಇವರೇ ನಮ್ಮ ಭಾಳ ಹಾಳು ಮಾಡಿದವರು ಅಂತ. ಅದು ನಮ್ಮ ಕೈಲಿ ಆಗಲ್ಲ ಸರ್, ನಿಜವಲ್ಲ ಆಗಲ್ಲ ಸರ್. ಸತ್ಯವಾಗ್ಲೂ ನಾನು ಪ್ರಾಂಪ್ಟಾಗಿ ನಿಜ ಹೋರಾಟ ಮಾಡ್ತಾ ಇದ್ದೀನಿ ಸರ್. ನಾನು ಇದು ಸತ್ಯ ಸರ್. ಇದು ಸರ್ ನಮ್ಮ ತಂದೆ ಬಂದ್ಬಿಟ್ಟು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು ಬ್ಯಾಂಗ್ಳೂರಲ್ಲಿ. ಸದ್ಯಕ್ಕೆ ನಾನು ಒಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಪ್ರೈವೇಟ್ ಕಂಪ್ನಿಲಿ ಎಲ್ಲೂ ಇಲ್ಲ ಸರ್. ಯಾಕೆ ನಾನು ಯಾಕೆ ಸುಳ್ಳು ಹೇಳಿ? ಈಗ ನಾನು ಹೋಗಿರೋದಕ್ಕೆ ರೆಕಾರ್ಡ್ಸ್ ಇದೆ ಕಂಪ್ನಿಲಿ, ID ಕಾರ್ಡ್ ಇದೆ, ಸ್ಯಾಲ್ರಿ ಸ್ಲಿಪ್ ಬರುತ್ತೆ. ಆಕೆ 1% ಕೆಲಸಕ್ಕೆ ಹೋಗ್ತಾ ಇಲ್ಲ, ಒಂದು ಚೂರು ಕೆಲಸಕ್ಕೆ ಹೋಗ್ತಾಯಿಲ್ಲ. 1.5 ಕೋಟಿ ಅಪಾರ್ಟ್ಮೆಂಟ್ ಹೆಂಗೆ ಬಂತು ಸರ್? ತಂದೆ ಕುರಿ ಕಾಯ್ತಾರೆ ಊರಲ್ಲಿ, ಅಣ್ಣ ತಮ್ಮ ಎಲ್ಲ, ಅಣ್ಣ ಸೆಕ್ಯೂರಿಟಿ ಗಾರ್ಡು. ಈಕೆಗೆ 1.5 ಕೋಟಿ ಅಪಾರ್ಟ್ಮೆಂಟ್ ಹೆಂಗೆ ಬಂತು? ಆ ಅಪಾರ್ಟ್ಮೆಂಟ್ಗೆ ಈಕೆ ಹೆಂಗೋ? ಈ ವ್ಯಕ್ತಿ ಏನು ಕೆಲಸ ಇರ್ಬೋದು? 500 ಮನೆ ನಾನು ಒಪ್ಕೊತೀನಿ. ಬಟ್ ಈ ವ್ಯಕ್ತಿ ಯಾವ ಮನೆಗೆ ಹೋಗ್ತಾನೆ ಅದು ಭಾಳ ಇಂಪಾರ್ಟೆಂಟು. ಅದು ರೆಕಾರ್ಡ್ಸ್ ಇರುತ್ತೆ. ಆ ರೆಕಾರ್ಡ್ಸ್ ಕೇಳೋದಕ್ಕೆ ನನಗೆ ಕೊಡಲ್ಲ ಅಂತ ಹೇಳಿದ್ರು. ದಯವಿಟ್ಟು ಅದೇ ನಾನು ಹೇಳ್ತಾ ಇದ್ದೀನಿ, ಕಾನೂನುಬದ್ಧವಾಗಿ ನನಗೆ ಆಗಲ್ಲ. ಯಾಕಂದರೆ ನಾನು ಅಲ್ಲಿ ದಂಡ ಕಟ್ಕೊಂಡು ನಾನು ಈ ಕೈಯಿಂದ ಇದು ಮಾಡ್ಕೊಳಕ್ಕಾಗಲ್ಲ. ಹಾಲೇ 10 ವರ್ಷ ಆಗಿಬಿಟ್ಟಿದೆ. ನನಗೆ ಕುಮಾರಣ್ಣ ಅವರು ದಯವಿಟ್ಟು ಅದರಿಂದ ನನಗೊಂದು ಬಿಡುಗಡೆ ಮಾಡಿಸ್ಕೊಟ್ಬಿಟ್ರೆ ನನಗೆ ತುಂಬ ಸಂತೋಷ ಸರ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಪ್ರಸನ್ನ ಕುಮಾರ್ KL ಅಂತ, ಮಳವಳ್ಳಿ, ಮಂಡ್ಯ ಜಿಲ್ಲೆ, ಮಳವಳ್ಳಿ ತಾಲೂಕು, ಬಿಜಿಪುರ ಹೋಬಳಿ, ಕೊಡಗಳ್ಳಿ ಗ್ರಾಮ ಸರ್. ನಾನು ಹೇಳ್ತಾ ಇರೋದು ಸತ್ಯ 100% ಸತ್ಯ ಸರ್. ಮಳವಳ್ಳಿ ಮಾಜಿ ಶಾಸಕರಾದ ಅಂದಾನಿಯವರು ನನ್ನ ಲೈಫ್ನ ಹಿಂಗೆ ಹಾಳು ಮಾಡಿರೋದು ಸತ್ಯ ಸರ್. ಮನೆ ಮಾಡಿಕೊಂಡು ನನಗೆ ಅನ್ಯಾಯ ಮಾಡಿದಾರೆ ಅಣ್ಣ. ಸತತವಾಗಿ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಣ್ಣ. ನಿಮ್ಮ ಕಾಲು ಮುಗಿತೀನಿ ಅಣ್ಣ. ಕಾಲು ಮುಗಿದ್ರೆ ತಪ್ಪಿಲ್ಲ, ಕಾಲು ಮುಗಿದ್ರೆ ತಪ್ಪಿಲ್ಲಪ್ಪ, ಕಾಲು ಮುಗಿದ್ರೆ ತಪ್ಪಿಲ್ಲ. ನನ್ನ ವೈಯಕ್ತಿಕ ಬದುಕಿನ ಜೊತೆ ಆಟ ಆಡ್ತಾ ಇದ್ದಾರೆ ಅಣ್ಣ. ಹಲವಾರು ಬಾರಿ ಈ ಸತಿ ಹೇಳ್ಕೊಂಡ್ರು ಕೇಳ್ಕೊಂಡ್ರು. ಈಗ ಆಕೆ ಜೊತೆ ಆಕೆ ಅಣ್ಣ ಒಂದ್ಸತಿ ಬಂದಿದ್ದೆ ಅಣ್ಣ. ನಾನು ನಮ್ಮ ತಾಯಿ ಮನೆಗೆ ಬಂದಿದ್ದೆ ಅಣ್ಣ. ನಾನು ನಮ್ಮ ತಾಯಿ ಬಿಟ್ಟು ಮನೆಗೆ ಬಂದಿದ್ವಿ ಅಣ್ಣ. ಆದ್ರೆ ನೀವು ಸಿಕ್ಕಕ್ಕಾಗ್ಲಿಲ್ಲ ಅಣ್ಣ. ಆ ಸತಿ ಬಂದಿದ್ವಿ ಅಣ್ಣ. ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ, ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ, ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ. ಸರಿ ಅಣ್ಣ, ದಯವಿಟ್ಟು ನ್ಯಾಯ ಕೊಡಿಸಿ ಅಣ್ಣ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.